ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ದೊಡ್ಡ ಮಟ್ಟದ ಜಟಾಪಟಿ ಟಿಕೆಟ್ಗಾಗಿ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಲೋಕಸಭೆ ಆಯ್ಕೆ ಸಭೆ ಅಂತ್ಯ ಆಗಿದೆ. ಕೇಂದ್ರ ಸರ್ಕಾರದ ಸಾಧನೆ ಮನೆ ಮನೆಗೆ ತಲುಪಿಸಿದೆ. ಅಭ್ಯರ್ಥಿ ಆಯ್ಕೆ ಕುರಿತು ಯಾವುದೇ ಚರ್ಚೆ ಆಗಿಲ್ಲ. ಸಭೆ ಬಳಿಕ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾದಂತ ಒತ್ತಡದಲ್ಲಿ ಬಿಜೆಪಿಯವರು ಇದ್ದಾರೆ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರಬಲ ಆಕಾಂಕ್ಷಿ, ಹಾಗೆಯೇ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಶಾಸಕ ವಿಶ್ವನಾಥ್ ಪುತ್ರ ಅಲೋಕ್ ಕೂಡ ಆಕಾಂಕ್ಷಿ, ಅವರು ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ದೆಹಲಿ ಮಟ್ಟದಲ್ಲಿ ಉನ್ನತ ಸಂಪರ್ಕದಲ್ಲಿ ಡಾಕ್ಟರ್ ಸುಧಾಕರ್ ಇದ್ದಾರೆ. ಡಾಕ್ಟರ್ ಸುಧಾಕರ್ಗೆ ಟಿಕೆಟ್ ಸಿಗುತ್ತಾ ಕಾದು ನೋಡಬೇಕಾಗುತ್ತೆ. ಗಮನಿಸ್ತಾ ಹೋಗೋದಾದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇಲ್ಲಿ ಕೂಡ ಒಂದಷ್ಟು ಡಿಮ್ಯಾಂಡ್ ಈಗ ವ್ಯಕ್ತವಾಗ್ತಾ ಇದೆ. ಕ್ಷೇತ್ರವನ್ನ ಹೇಗಾದ್ರೂ ಗೆಲ್ಲೇಬೇಕು ಅನ್ನುವಂಥ ಒತ್ತಡದಲ್ಲಿ ಇರುವಂಥದ್ದು ಬಿಜೆಪಿ. ಅಭ್ಯರ್ಥಿ ಆಯ್ಕೆ ಕುರಿತಾಗಿ ಯಾವುದೇ ಚರ್ಚೆ ಆಗಿಲ್ಲ ಅಂತೇಳಿ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ಕಾದು ನೋಡಬೇಕಾಗುತ್ತೆ ಯಾರು ಅಭ್ಯರ್ಥಿ ಆಗ್ತಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಯಾರು ಕಣಕ್ಕಿಳಿತಾರೆ ಎನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆಕಾಂಕ್ಷಿಗಳ ಪಟ್ಟಿ ಇಲ್ಲೂ ಕೂಡ ದೊಡ್ಡದಾಗಿದೆ. ಎಸ್ಆರ್ ವಿಶ್ವನಾಥ್ ಅವರ ಪುತ್ರ ಅವರು ಕೂಡ ಟಿಕೆಟ್ನ ಆಕಾಂಕ್ಷಿ ಆಗಿದ್ದಾರೆ. ಹಾಗೆಯೇ ಗಮನಿಸ್ತಾ ಹೋಗೋದಾದರೆ ಡಾಕ್ಟರ್ ಸುಧಾಕರ್ ಕೂಡ ಆಕಾಂಕ್ಷಿ, ಈಗಾಗಲೇ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಟಿಕೆಟ್ಗಾಗಿ. ಅಷ್ಟೇ ಅಲ್ಲದೆ ದೆಹಲಿ ಮಟ್ಟದಲ್ಲೂ ಕೂಡ ಒಳ್ಳೆಯ ಸಂಪರ್ಕ ಇದೆ ಅವರಿಗೆ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲು ಕಂಡಿದ್ರು. ಹಾಗೆಯೇ ಈ ಬಾರಿ ಲೋಕಸಭೆ ಚುನಾವಣೆಯ ಸೀಟ್ ಸಿಗುತ್ತೆ ಅಂತೇಳಿ, ಟಿಕೆಟ್ ಸಿಗುತ್ತೆ ಅಂತೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ಕಾದು ನೋಡಬೇಕಾಗುತ್ತೆ ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ. ಸದ್ಯ ಹಾಲಿ ಸಂಸದರು ಕೂಡ ಬಿಜೆಪಿಯವರೇ ಇರುವಂಥ ಕಾರಣಕ್ಕಾಗಿ ಒಂದಷ್ಟು ತಂತ್ರಗಳನ್ನು ಮಾಡೋ ಅವಶ್ಯಕತೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಬೀದರ್ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರುವುದಾದ್ರೆ ಭಗವಂತ್ ಖೂಬಾ ಬಗ್ಗೆ ಒಂದಷ್ಟು ಶಾಸಕರು ನೇರ ಆರೋಪವನ್ನು ಮಾಡಿದ್ರು, ಭಿನ್ನಾಭಿಪ್ರಾಯವನ್ನು ಹೊರಹಾಕಿದ್ರು. ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ, ಎಲ್ಲೋ ಒಂದ್ ಕಡೆಯಲ್ಲಿ ಆಗ್ತಾ ಇರುವಂಥ ಚರ್ಚೆ ಪ್ರಕಾರ ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು. ಎಷ್ಟರ ಮಟ್ಟಿಗೆ ಸಿಗಬಹುದು, ಸಿಗದೇನು ಇರಬಹುದು, ಅದಕ್ಕೆ ಕಾರಣ ಏನಿರಬಹುದು? ಕಳೆದ ಕೆಲ ದಿನಗಳ ಹಿಂದೆ ಇದೇ ರೀತಿಯ ಆಗಿತ್ತು, ಕ್ಲಸ್ಟರ್ ಮಟ್ಟದಲ್ಲಿ ಸಭೆ ಆಗಿತ್ತು. ಆವಾಗ ಬೀದರ್ ವಿಚಾರ ಬಂದಾಗ ಅಲ್ಲಿನ ಹಾಲಿ ಮಾಜಿ ಶಾಸಕರು ಬಿಜೆಪಿಯವರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹಾಲಿ ಇರುವಂತಹ ಸಚಿವ ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಅನ್ನ ಕೊಡಬಾರದು, ಅವರಿಗೆ ಕೊಟ್ರೆ ನಾವು ಯಾರು ಕೂಡ ಕೆಲಸ ಮಾಡಲ್ಲ ಅನ್ನೋ ಮಟ್ಟಕ್ಕೂ ಕೂಡ ಅವರೆಲ್ಲ ಮಾತಾಡಿ ಅಷ್ಟು ಮಟ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕೇವಲ ಬೀದರ್ ಮಾತ್ರ ಅಲ್ಲ, ಆ ರೀತಿಯಲ್ಲಿ 4 ಕ್ಷೇತ್ರಗಳ ಬಗ್ಗೆ ಸ್ಥಳೀಯ ಹಾಲಿ ಅಭ್ಯರ್ಥಿಗಳನ್ನ ವಿರೋಧಿಸಿ ಹಾಲಿ ಮಾಜಿ ಶಾಸಕರುಗಳು ಮಾತಾಡ್ತಾ ಇದ್ರು. ಅದರಲ್ಲೂ ಬೀದರ್ ವಿಚಾರಕ್ಕೆ ಬಂದಾಗ ಪ್ರಭು ಚವ್ಹಾಣ್ ಅಂತೂ ನೇರವಾಗಿನೇ ಆಕ್ರೋಶನ ಹೊರ ಹಾಕಿದ್ರು, ಯಾವುದೇ ಕಾರಣಕ್ಕೂ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ. ಹೀಗಾಗಿ ಯಾವೆಲ್ಲ 4 ಕ್ಷೇತ್ರಗಳು ಸ್ವಲ್ಪ ಕಠಿಣ ಅನ್ನುವಂತ ಪರಿಸ್ಥಿತಿ ಇದೆಯೋ, ಅಭ್ಯರ್ಥಿ ಆಯ್ಕೆ ಮಾಡೋದು ಪರಿಸ್ಥಿತಿ ಕಷ್ಟ ಅನ್ನುವಂತ ಸಂದರ್ಭ ಇತ್ತು, ಅಂತಹ ಕ್ಷೇತ್ರಗಳ ಹಾಲಿ ಮತ್ತು ಮಾಜಿ ಶಾಸಕರುಗಳನ್ನ ಕರೆಸಿ ಅವ್ರ ಜೊತೆಯಲ್ಲಿ ಇವತ್ತು ವಿಜೇಂದ್ರ ಅವರು ಸಭೆಯನ್ನ ನಡೆಸಿದ್ದಾರೆ. ಅವ್ರ ಜೊತೆಯಲ್ಲಿ ಮುಖ್ಯವಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಆದ್ರೆ ನೇರವಾಗಿ ಅಭ್ಯರ್ಥಿ ಯಾರಾಗ್ಬೇಕು ಅನ್ನೋ ವಿಚಾರವನ್ನ ಚರ್ಚೆ ಮಾಡದೇ ಇದ್ರು ಸಹಿತ ಅಲ್ಲಿನ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು ಅನ್ನೋಂಥ ತೀರ್ಮಾನ ಈಗಲೇ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಲ್ಲಿನ ಹಾಲಿ ಮತ್ತು ಮಾಜಿ ಶಾಸಕರುಗಳ ಅಭಿಪ್ರಾಯವನ್ನ ಪಡೆದು ಅವರಿಗೆ ಮನವೊಲಿಸುವಂತ ರೀತಿಯಲ್ಲಿ, ಯಾಕಂದ್ರೆ ಹೈಕಮಾಂಡ್ ಯಾವ ಅಭ್ಯರ್ಥಿಯನ್ನ ಫೈನಲ್ ಮಾಡತ್ತೋ ಅವರನ್ನೇ ನೀವು ಒಪ್ಕೋಬೇಕು ಅನ್ನೋಂತ ರೀತಿಯಲ್ಲಿ ಮನವೊಲಿಸುವಂತದ್ದು ಪ್ರಯತ್ನವನ್ನ ಮಾಡಿದ್ದಾರೆ. ಅವರಿಗೆ ಟಿಕೆಟ್ ಯಾರಿಗೆ ಕೊಡ್ತಾರೋ ಪಕ್ಷದ ಚಿಹ್ನೆ ಅನ್ನೋದ ಗಮನದಲ್ಲಿ ಇಟ್ಕೊಂಡು ನೀವು ಚುನಾವಣೆಯನ್ನ ಮಾಡ್ಬೇಕಾಗತ್ತೆ, ಕೆಲಸವನ್ನ ಮಾಡ್ಬೇಕಾಗತ್ತೆ. ಪಕ್ಷದ ಪರವಾಗಿ ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಇಂಥವರೇ ಆಗ್ಬೇಕು, ಇಂಥವ್ರು ಆಗ್ಬಾರ್ದು ಅನ್ನೋಂತ ವಿಚಾರವನ್ನ ನೀವು ಅಷ್ಟೊಂದಾಗಿ ಮಾತಾಡಬಾರ್ದು, ಅದನ್ನ ವಿರೋಧಿಸೋದು ಬೆಂಬಲಿಸೋದು ಮಾಡಬಾರ್ದು ಅನ್ನೋಂತ ಒಂದು ತಾಕೀತನ್ನ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾಗಿ ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಬಹುತೇಕ ಖಚಿತ ಆಗತ್ತೆ ಅನ್ನೋದು ಇಲ್ಲಿನ ಮೀಟಿಂಗ್ ನಲ್ಲಿ ನಡೆದಂತ ಸಾರಾಂಶ ನೋಡಿದಾಗ ಗೊತ್ತಾಗತ್ತೆ. ಕೇವಲ ಬೀದರ್ ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ ಸಂಪತ್, ಬಹುಶಃ ಹಾಲಿ ಇರುವಂತಹ ಸಂಸದರ ಪೈಕಿಯಲ್ಲಿ ಅನಿವಾರ್ಯ ಕಾರಣಕ್ಕಾಗಿ ಅಭ್ಯರ್ಥಿಗಳನ್ನ ಬದಲಾಯಿಸಬಹುದೇ ಹೊರತು
ಒಂದಷ್ಟು ವಿರೋಧ ಬಂದಿದೆ ಅನ್ನೋ ಕಾರಣಕ್ಕಾಗಿ ಬದಲಾಯಿಸುವಂತಹ ಒಂದು ತೀರ್ಮಾನವನ್ನ ಬಿಜೆಪಿ ಹೈಕಮಾಂಡ್ ಈ ಸರಿ ಮಾಡದಂತೆ ಕಂಡು ಬರ್ತಾ ಇಲ್ಲ. ಅದರಲ್ಲೂ ಕರ್ನಾಟಕಕ್ಕೆ ಸೀಮಿತವಾಗಿ ಹೇಳೋದಾದ್ರೆ, ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದಾಗ ತೀವ್ರ ಹಿನ್ನಡೆ ಆಗಿತ್ತು ಇವರಿಗೆ. ವಿರೋಧ ಪಕ್ಷದಲ್ಲಿ ಬಂದು ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಬಂತು. ಅಂತಹ ಒಂದು ಪ್ರಯತ್ನವನ್ನ ಈ ಬಾರಿ ಮಾಡೋದು ಬೇಡ ಅನ್ನೋ ಕಾರಣಕ್ಕಾಗಿ ಹಾಲಿ ಇರುವಂತಹ ಸಂಸದರಿಗೆ ಮತ್ತೊಮ್ಮೆ ಅವಕಾಶ ಕೊಡುವಂತ ಪ್ರಯತ್ನಗಳು, ಅಂದ್ರೆ ತೀವ್ರ ಅನಿವಾರ್ಯ ಕಾರಣಗಳಿಗಾಗಿ ಮಾತ್ರ ಅದನ್ನ ಬದಲಾಯಿಸುವಂಥದ್ದು, ಅನಾರೋಗ್ಯ ಇರ್ಬೋದು, ಅವರೇ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಿರ್ಬೋದು, ಇಂತಹ ಅಥವಾ ಜೆಡಿಎಸ್ ಜೊತೆ ಹೊಂದಾಣಿಕೆ ಆದಾಗ ಕ್ಷೇತ್ರ ಕಳೆದೋಗಿದ್ದಿರ್ಬೋದು, ಇಂತಹ ಕಾರಣಕ್ಕಾಗಿ ಮಾತ್ರ ಹಾಲಿ ಇರುವಂತಹ ಸಂಸದರಿಗೆ ಟಿಕೆಟ್ ತಪ್ತಾ ಇದೆ ಅಥವಾ ಟಿಕೆಟ್ ಕೊಡಬಾರ್ದು ಅನ್ನೋಂಥ ವಿಚಾರ ಇದೆ ಹೊರತು ಬಿಜೆಪಿ ಹೈಕಮಾಂಡ್ಗೆ ಎಷ್ಟೇ ವಿರೋಧ ಬಂದರೂ ಸಹಿತ ಅಲ್ಲಿ ಪಕ್ಷವನ್ನ ಚಿಹ್ನೆಯನ್ನ ನೋಡಿ ಕೆಲಸವನ್ನ ಮಾಡಬೇಕು, ಚಿಹ್ನೆಗೆ ಉತ್ತಾರಿಸುವಂತ ಕೆಲಸವನ್ನ ಅಲ್ಲಿ ಜಿಲ್ಲೆ ಆಯಾ ಕ್ಷೇತ್ರದ ಮುಖಂಡರುಗಳು ಮಾಡಬೇಕು ಅನ್ನೋ ತಾಕೀತನ್ನ ರಾಜ್ಯ ಬಿಜೆಪಿ ಮತ್ತು ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ ಅನ್ನೋಂಥ ಮಾಹಿತಿ. ಇದರಿಂದಾಗಿ ಒಂದಷ್ಟು ಇಲ್ಲಿ ಅರ್ಥ ಆಗ್ತಾ ಇರೋದೇನೆಂದ್ರೆ, ಬಹಳಷ್ಟು ಕಡೆಯಲ್ಲಿ ವಿರೋಧ ಇತ್ತು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬಾರದು ಅಂತೇಳಿ, ಅದು ಈಗ ಮತ್ತೊಮ್ಮೆ ದೂರ ಆದಂತೆ ಕಂಡು ಬರ್ತಾ ಇದೆ. ಅಂದ್ರೆ ಹಾಲಿ ಇರುವಂತಹ ಸಂಸದರಿಗೆ ಒಂದಷ್ಟು ನಿರಾಳ ಆಗುವಂತೆ ಕಂಡು ಬರ್ತಾ ಇದೆ. ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಗುವಂತ ಸಾಧ್ಯತೆ ಹೆಚ್ಚಾಗಿದೆ. ತೀರಾ ಒಂದು ಅನಿವಾರ್ಯತೆ ಸಂದರ್ಭದಲ್ಲಿ ಹೊರತುಪಡಿಸಿ ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಸಂಪತ್. ಜನಾರ್ದನ್, ಇನ್ನೊಂದ್ ಕಡೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ವಿಶ್ವನಾಥ್, ಶಾಸಕರಾಗಿರುವಂತಹ ವಿಶ್ವನಾಥ್ ತಮ್ಮ ಪುತ್ರ ಅಲೋಕ್ಗೆ ಟಿಕೆಟ್ ಬೇಕು ಅಂತೇಳಿ ದೊಡ್ಡ ಮಟ್ಟದ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಮಾಜಿ ಸಚಿವರಾಗಿರುವಂತಹ ಡಾಕ್ಟರ್ ಸುಧಾಕರ್ ಕೂಡ ದೆಹಲಿ ಮಟ್ಟದಲ್ಲಿ ಲಾಭಿ ನಡೆಸ್ತಾ ಇದ್ದಾರೆ. ಆ ಕ್ಷೇತ್ರದ ವಿಚಾರ ಏನಾಗಬಹುದು ಅಂತೇಳಿ ಸಂಪತ್, ನೀವು ಹೇಳಿದಾಗೆ ಆ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಅಲ್ಲಿ ಹಾಲಿ ಇರುವಂತಹ ಸಂಸದರು ನಿವೃತ್ತಿ ಅನ್ನೋ ರೀತಿಯಲ್ಲಿದ್ದಾರೆ. ಅವರ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಅವರ ಪುತ್ರ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ಅನ್ನೋದು ಪಕ್ಷದ ಬೆಂಬಲದಲ್ಲಿದ್ದಾರೆ, ಅನಾರೋಗ್ಯ ಸಮಸ್ಯೆ, ವಯಸ್ಸಿನ ಕಾರಣ, ಇಲ್ಲ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಸಿಗ್ತಾ ಇಲ್ಲ. ಅಲ್ಲಿ ಆ ಕ್ಷೇತ್ರದಲ್ಲಿ ಮುಕ್ತವಾಗಿದೆ. ಬೇರೆ ಯಾರಿಗೂ ಅದನ್ನು ಒಂದು ಒಬ್ಬರಿಗೆ ಅವಕಾಶ ಆಗುತ್ತೆ, ಹೊಸ ಮುಖಕ್ಕೆ ಅಲ್ಲಿ ಅವಕಾಶ ಸಿಗುತ್ತೆ. ಅಂತಹ ಕಡೆಗಳಲ್ಲಿಯೂ ಸಹಿತ ಒಂದಷ್ಟು ಗೊಂದಲಗಳಿದಾವೆ. ಅಂದ್ರೆ ವಿಶ್ವನಾಥ್ ಅವರು ಶಾಸಕರಿದ್ದಾರೆ, ಅವರು ತಮ್ಮ ಮಗನಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪಕ್ಷ ಯಾರಿಗೆ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋದ್ರ ಜೊತೆಯಲ್ಲಿ ತಮ್ಮ ಮಗನಿಗೂ ಕೂಡ ಅವಕಾಶ ಆದ್ರೆ ಆಗಲಿ ಅನ್ನೋ ಕಾರಣಕ್ಕಾಗಿ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಧಾಕರ್ ಕೂಡ ಒಂದು ರೀತಿಯಲ್ಲಿ ಅವರಿಗೆ ಈಗ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಅಲ್ಲಿ ಪ್ರದೀಪ್ ಈಶ್ವರ್ ಅವರು ಸವಾಲನ ಮೇಲೆ ಸವಾಲಾಗ್ತಾ ಇದ್ದಾರೆ. ಯಾವಾಗ ನೋಡಿದ್ರು ಅವರು ಲೋಕಸಭಾ ಚುನಾವಣೆಗೆ ಬಂದಿಲ್ಲಿ ನಾವು ಅವ್ರನ್ನ ಸೋಲಿಸ್ತೇನೆ ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನ ಶಾಸಕರು. ಇಂತಹ ಸಂದರ್ಭದಲ್ಲಿ ಪ್ರತಿಷ್ಠೆಯ ಕಣವಾಗಿ ಅದು ಪರಿವರ್ತನೆ ಆಗ್ತಾ ಇದೆ. ಚುನಾವಣೆಗೂ ಮುನ್ನವೇ ಟಿಕೆಟ್ ಪಡೆಯೋದಕ್ಕೆ ಅಲ್ಲಿ ಪ್ರತಿಷ್ಠೆ ಆಗ್ತಾ ಇದೆ. ವಿಶ್ವನಾಥ್ ಇರ್ಬೋದು ಅಥವಾ ಸುಧಾಕರ್ ಇರ್ಬೋದು, ಯಾರೇ ಆದ್ರೂ ಸಹಿತ ಅಲ್ಲಿ ಅವರ ಆಕಾಂಕ್ಷೆಯನ್ನ ಹೇಳ್ಕೋಬಹುದು ಹೊರತು ಫೈನಲ್ ಮಾಡೋದು ಹೈಕಮಾಂಡ್ ಅನ್ನೋದನ್ನ ಅವರಿಗೂ ಕೂಡ ಮನವರಿಕೆಯನ್ನ ಮಾಡಿಕೊಡ್ಲಾಗಿದೆ. ಒಂದು ವೇಳೆ ಆ ಕ್ಷೇತ್ರ ಮಾತುಕತೆ ಸಂದರ್ಭದಲ್ಲಿ ಜೆಡಿಎಸ್ ಜೊತೆಗಿನ ಸೀಟ್ ಹಂಚಿಕೆ ವಿಚಾರ ಸಂದರ್ಭದಲ್ಲಿ ಬೇರೆ ಯಾವುದೋ ಕ್ಷೇತ್ರಗಳನ್ನ ಬಿಟ್ಕೊಡೋದು ತಗೊಳ್ಳೋದು ಸಂದರ್ಭದಲ್ಲಿ ಆ ಒಂದು ಈ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೂಡ ಬಿಜೆಪಿಯಿಂದ ಜೆಡಿಎಸ್ಗೆ ಹೋದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂತ ಮಾತಿದೆ. ಇದರ ನಡುವೆಯಲ್ಲಿ ಒಂದು ವೇಳೆ ಬಿಜೆಪಿಗೆ ಬಂತು ಅಂದ್ರೆ ಯಾರು ಅನ್ನುವಂತ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಇಲ್ಲಿಯೂ ಕೂಡ ಪಕ್ಷ ಸೂಚನೆ ಕೊಟ್ಟಿರುವಂತಹ ಅಭ್ಯರ್ಥಿಗೆ ನೀವು ಕೆಲಸ ಮಾಡಬೇಕಾಗತ್ತೆ. ಅಭ್ಯರ್ಥಿಯ ಮುಖ ನೋಡೋದಕ್ಕಿಂತ ಮೋದಿ ಮತ್ತು ಪಕ್ಷದ ಚಿಹ್ನೆ ಎರಡೇ ವಿಚಾರವನ್ನ ಇಟ್ಕೊಂಡು ಎಲ್ಲರೂ ಕೂಡ ಪಕ್ಷದ ಪರವಾಗಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಯಾರು ಕೇಳಿದ್ರು ಹೇಳ್ತಾ ಇರೋದು, ನಮ್ಮಲ್ಲಿ ಯಾರ ಅಭ್ಯರ್ಥಿ ಆದ್ರೂ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ. ಅದ್ರ ಒಳಗೊಳಗೆ ತಮ್ಮವರಿಗಾಗ್ಲಿ ತಮಗಾಗ್ಲಿ ಅನ್ನೋಂತ ಒಂದು ಪ್ರಯತ್ನವನ್ನಂತೂ ಈ ಕ್ಷಣಕ್ಕೂ ಮುಂದುವರಿಸಿದ್ದಾರೆ. ಸಂಪರ್ಕ. ಥ್ಯಾಂಕ್ ಯು ಜನಾರ್ದನ್ ತಮ್ಮ ಡೀಟೇಲ್ಸ್ಗಾಗಿ. ಪ್ರಮುಖರ ಸಮ್ಮುಖದಲ್ಲಿ ಲೋಕಸಭಾ ಕ್ಷೇತ್ರವಾರು ಹಾಲಿ ಶಾಸಕರು ಮತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಶಾಸಕರನ್ನು ಕರೆದು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾರ್ಯತಂತ್ರ ಹೇಗಿರಬೇಕು, ಚುನಾವಣಾ ಅಭ್ಯರ್ಥಿ ಯಾರೇ ಇರ್ಬೋದು, ಅದನ್ನು ಕಾರ್ಯಕರ್ತರ ಅಭಿಪ್ರಾಯ ಮತ್ತು ಸರ್ವೆ ಆಧಾರದ ಮೇಲೆ ದೆಹಲಿಯ ವರಿಷ್ಠರು ತೀರ್ಮಾನವನ್ನು ತಗೊಳ್ತಾರೆ. ನೀವು ಅದರ ಬಗ್ಗೆ ಚಿಂತೆ ಮಾಡದೆ ಏನು ಬೂತ್ ಮಟ್ಟದ ಕಾರ್ಯಕರ್ತರಿದ್ದೆ ಅವರನ್ನು ತಕ್ಷಣ ಸಂಘಟನೆ ಮಾಡಿ ಚಾಲನೆ ಮಾಡಿ ಕೇಂದ್ರದಿಂದ ಮತ್ತು ರಾಜ್ಯದಿಂದ ಏನು ಪ್ರಚಾರ ಸಾಮಗ್ರಿಗಳನ್ನು ಕೊಡ್ತೀವಿ, ಚುನಾವಣೆ ಘೋಷಣೆ ಆಗೋದಕ್ಕೆ ಮೊದಲು ಅದನ್ನು ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೇವಲ ನಾವು ನರೇಂದ್ರ ಮೋದಿಜಿಯವರ ಮತ್ತು ಬೇರೆಯವರ ನಾಮಬಲದಲ್ಲೇ ಅಲ್ಲ, ನೀವು ಕೂಡ ಶ್ರಮವಹಿಸಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಕೆಲವು ಸೂಚನೆಗಳನ್ನು ಕೊಟ್ಟು ಮತ್ತು ಕಾಂಗ್ರೆಸ್ನವರ ಏನು ಗ್ಯಾರಂಟಿ ಇದೆ ಆ ಗ್ಯಾರಂಟಿಗೆ ಏನು ಕೌಂಟರ್ ಕೊಡ್ತಕ್ಕಂಥ ಶ್ವೇತಪತ್ರವನ್ನು ಕೂಡ ಲಿಖಿತ ಮುಖಾಂತರ ಅಂದರೆ ಹ್ಯಾಂಡ್ ಬಿಲ್ಸ್ ಮುಖಾಂತರ ಮನೆಗೆ ತಲುಪ್ತಕ್ಕಂಥದ್ದು ಶ್ವೇತಪತ್ರದ ರೀತಿಯಲ್ಲಿ ಕೂಡ
ರಾಜ್ಯಕ್ಕೆ UPA ಸರ್ಕಾರ ಇದ್ದಾಗ ಏನು ಅನುದಾನ ಕೊಟ್ಟಿತ್ತು, ನಮ್ಮ ಸರ್ಕಾರ ಮೋದಿಜಿಯವ್ರ ಸರ್ಕಾರ ಬಂದು 9 ವರ್ಷದಲ್ಲಿ ಏನು ಅನುದಾನ ಕೊಟ್ಟಿದೆ ಅದನ್ನು ಸಾಮಾನ್ಯ ಜನರಿಗೂ ತಲುಪಿಸೋ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ನಾವು ಚಿಕ್ಕಬಳ್ಳಾಪುರದ 8 ಕ್ಷೇತ್ರದಿಂದ ಕೂಡ ಪ್ರಮುಖರು ಹೋಗಿದ್ವಿ. ನಾವೆಲ್ಲ ಒಮ್ಮತವಾಗಿ ಹೇಳಿದ್ವಿ, ತಾವು ಯಾವುದೇ ತೀರ್ಮಾನ ಕೊಟ್ಟರು ಕೂಡ ಉತ್ತಮವಾದಂಥ ಗೆಲ್ತಕ್ಕಂಥ ಅಭ್ಯರ್ಥಿಯನ್ನು ತಾವು ಆಯ್ಕೆ ಮಾಡಿಕೊಡಬೇಕು. ಮತ್ತು ಈಗಾಗಲೇ ಅಲ್ಲಿ ಹಾಲಿ ಲೋಕಸಭಾ ಸದಸ್ಯರು ನಿವೃತ್ತಿ ಹೊಂದ್ತಾ ಇರೋದ್ರಿಂದ ಎಲ್ಲಿ ಇಲ್ಲೂ ಇಲ್ಲ ಅಲ್ಲಿ ಬೇಗ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರೆ ಆ ಕ್ಷೇತ್ರದಲ್ಲಿ ಓಡಾಡೋಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಮ್ಮ ವರಿಷ್ಠರು ನಾನು ಒಪ್ಪಿಗೆಯನ್ನು ಕೊಟ್ಟು ಆದಷ್ಟು ಬೇಗ ತೀರ್ಮಾನವನ್ನು ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಮಗೆ 2ನೇ ತಾರೀಕಿಂದಲೇ ಪೂರ್ಣ ಪ್ರಮಾಣದ ಕೆಲಸವನ್ನು ಮಾಡೋಕ್ಕೆ ಹೇಳಿದ್ದಾರೆ, ಟಾಸ್ಕ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವಿನ್ನು ಸಭೆಗಳನ್ನು ಪ್ರಾರಂಭ ಮಾಡಿ ಈಗಾಗಲೇ ನಾವು ಚಿಕ್ಕಬಳ್ಳಾಪುರದಲ್ಲಿ 4 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕಾರ್ಯಕ್ರಮಗಳನ್ನು ಮಾಡಿ ಬೂತ್ ಮಟ್ಟದ್ದು ಫಲಾನುಭವಿಗಳ ಸಮಾವೇಶ ಎಲ್ಲವನ್ನು ಕೂಡ ರಾಜ್ಯಾಧ್ಯಕ್ಷರು ಮತ್ತು ಬೇರೆ ಬೇರೆ ನಮ್ಮ ಪ್ರಮುಖರು ಬಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.